ಪ್ರತಿ ಕೊಯ್ಲು 70ರಿಂದ 80 ಕಿಲೋಗ್ರಾಂಗಳಷ್ಟು ಇಳುವರಿಯನ್ನು ನೀಡುತ್ತದೆ. ಪರಿಣಾಮವಾಗಿ ಸೋರೆಕಾಯಿಗಳು ಸೊಂಪಾಗಿ ಮತ್ತು ಹಸಿರಾಗಿರುತ್ತವೆ. ಸೋರೆಕಾಯಿಗಳು ಈ ನಿರ್ದಿಷ್ಟ ಗಾತ್ರವನ್ನು ತಲುಪಿದಾಗ ಅವು ಪ್ರತಿ ಕಾಯಿಗೆ 15 ರೂಪಾಯಿಗಳ ಬೆಲೆಯನ್ನು ಪಡೆಯುತ್ತವೆ. ಒಂದು ಸೋರೆಕಾಯಿ ಸುಮಾರು ಅರ್ಧ ಕಿಲೋಗ್ರಾಂ ತೂಕವಿದ್ದಾಗ ಮಾತ್ರ ಮಾರುಕಟ್ಟೆ ಮೌಲ್ಯವು ಸೂಕ್ತವಾಗಿರುತ್ತದೆ. ಅಂತಹ ಸೋರೆಕಾಯಿಗಳನ್ನು ತಲಾ 15 ರೂಪಾಯಿಗಳ ದರದಲ್ಲಿ ಮಾರಾಟ ಮಾಡಲಾಗುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ ದೊಡ್ಡ ಗಾತ್ರದ ಸೋರೆಕಾಯಿಗಳು ಸಾಮಾನ್ಯವಾಗಿ ತಲಾ 7ರಿಂದ 8 ರೂಪಾಯಿಗಳವರೆಗೆ ಮಾತ್ರ ಸಿಗುತ್ತವೆ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ರಘುಪತಿ ಮತ್ತು ನಾನು ತಿರುಚ್ಚಿ ಜಿಲ್ಲೆಯಲ್ಲಿ ವಾಸಿಸುತ್ತಿದ್ದೇನೆ. ನಾನು ಕಳೆದ 15 ವರ್ಷಗಳಿಂದ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೇನೆ. ನನ್ನ ಪ್ರಾಥಮಿಕ ಬೆಳೆ ಮಲ್ಲಿಗೆ, ಆದರೆ ಅದರ ಜೊತೆಗೆ ನಾನು ವಿವಿಧ ರೀತಿಯ ತರಕಾರಿ ಬೆಳೆಗಳನ್ನು ಸಹ ಬೆಳೆಸುತ್ತೇನೆ. ಪ್ರಸ್ತುತ ನಾನು ಸೋರೆಕಾಯಿ ಕೃಷಿ ಮಾಡುತ್ತಿದ್ದೇನೆ. ಒಂದು ದಿನ ಇನ್ಸ್ಟಾಗ್ರಾಮ್ ಬ್ರೌಸ್ ಮಾಡುವಾಗ ನಾನು ಎಪಿಕೆಎಸ್ ಆರ್ಗಾನಿಕ್ನ ಜಾಹೀರಾತನ್ನು ನೋಡಿದೆ. ಆ ಜಾಹೀರಾತಿನ ಮೂಲಕ ನಾನು FL77 ಎಂಬ ಉತ್ಪನ್ನದ ಬಗ್ಗೆ ತಿಳಿದುಕೊಂಡೆ. ಪರಿಣಾಮವಾಗಿ ನಾನು ಉತ್ಪನ್ನವನ್ನು ಖರೀದಿಸಿ ಅದನ್ನು ಸಿಂಪಡಿಸುವ ವಿಧಾನವನ್ನು ಬಳಸಿಕೊಂಡು ನನ್ನ ಸಸ್ಯಗಳಿಗೆ ಬಳಸಿದೆ. ನೆಟ್ಟ ನಂತರ 30ನೇ ದಿನದಂದು ನಾನು 250 ಮಿಲಿ FL77 ಅನ್ನು 16 ಲೀಟರ್ ಟ್ಯಾಂಕ್ಗೆ ಬೆರೆಸಿ ಸಸ್ಯಗಳ ಮೇಲೆ ಸಿಂಪಡಿಸಿದೆ. ಈ ಅಪ್ಲಿಕೇಶನ್ ನಂತರ ನಾನು ಸಸ್ಯಗಳಲ್ಲಿ ಗಮನಾರ್ಹ ಸಕಾರಾತ್ಮಕ ಬದಲಾವಣೆಯನ್ನು ಗಮನಿಸಿದೆ. ಸೋರೆಕಾಯಿಗಳು ಸೊಂಪಾಗಿ ಮತ್ತು ಚೈತನ್ಯದೊಂದಿಗೆ ಬೆಳೆಯಲು ಪ್ರಾರಂಭಿಸಿದವು. ನಾನು ಬೆಳೆಸಿದ ವೈವಿಧ್ಯವು ದುಂಡಗಿನ ಪ್ರಕಾರದ ಸೋರೆಕಾಯಿಯಾಗಿದೆ. ಸಾಮಾನ್ಯವಾಗಿ ಈ ಬೆಳೆಯಲ್ಲಿ ಹೂವು ಕಾಯಗುವುದು 45 ದಿನಗಳ ನಂತರ ಮಾತ್ರ ಪ್ರಾರಂಭವಾಗುತ್ತದೆ. ಸಸ್ಯಗಳು ನೆಟ್ಟು ಈಗ 60 ದಿನಗಳು ಕಳೆದಿವೆ. ನಾನು ಪ್ರತಿ ದಿನವೂ ಸೋರೆಕಾಯಿಗಳನ್ನು ಕೊಯ್ಲು ಮಾಡುತ್ತೇನೆ. ಇಲ್ಲಿಯವರೆಗೆ ನಾನು 20 ಪ್ರತ್ಯೇಕ ಕೊಯ್ಲುಗಳನ್ನು ಪೂರ್ಣಗೊಳಿಸಿದ್ದೇನೆ. ಪ್ರತಿ ಕೊಯ್ಲು 70ರಿಂದ 80 ಕಿಲೋಗ್ರಾಂಗಳಷ್ಟು ಉತ್ಪನ್ನವನ್ನು ನೀಡುತ್ತದೆ. ಮಾರುಕಟ್ಟೆಯಲ್ಲಿ 1/2 ಕೆಜಿ ತೂಕದ ಒಂದು ತರಕಾರಿ 15 ರೂಪಾಯಿ ವರೆಗೆ ಮಾರಾಟವಾಗುತ್ತದೆ. ಆದರೆ ದೊಡ್ಡ ಗಾತ್ರದ ತರಕಾರಿಗಳಿಗೆ ಕೇವಲ 7ರಿಂದ 8 ರೂಪಾಯಿಗಳ ಬೆಲೆ ಮಾತ್ರ ಸಿಗುತ್ತದೆ. ಆದ್ದರಿಂದ ತರಕಾರಿಗಳು ಸರಿಯಾದ ಗಾತ್ರದಲ್ಲಿದ್ದರೆ ಉತ್ತಮ ಬೆಲೆಯನ್ನು ಪಡೆಯಬಹುದು. FL77 ಬಳಕೆಗೆ ಧನ್ಯವಾದಗಳು. ಉತ್ಪಾದಿಸಿದ ತರಕಾರಿಗಳು ರೋಮಾಂಚಕ ಹಸಿರು ಮತ್ತು ಉತ್ತಮ ಗುಣಮಟ್ಟದ್ದಾಗಿದ್ದವು. ಇದು ಕೃಷಿಗೆ ಹೆಚ್ಚು ಪ್ರಯೋಜನಕಾರಿ ಉತ್ಪನ್ನವಾಗಿದೆ. ಪ್ರಸ್ತುತ ಕೆಲವು ಸಸ್ಯಗಳಲ್ಲಿ ಪೋಷಕಾಂಶಗಳ ಕೊರತೆ ಗೋಚರಿಸುತ್ತಿದೆ. ಪರಿಣಾಮವಾಗಿ ಬೇರು ಮತ್ತು ಕಾಂಡದ ಬೆಳವಣಿಗೆಯನ್ನು ಹೆಚ್ಚಿಸಲು ನಾನು ಅಭಿಮಾನ್ ಅನ್ನು ಬಳಸಲು ಯೋಚಿಸಿದ್ದೇನೆ. ಎಪಿಕೆಎಸ್ ಆರ್ಗಾನಿಕ್ಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.